ಓಕೆ ಗೈಸ್, ನಮಸ್ತೆ ಗೆಳೆಯಂದ್ರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ಇಲ್ಲಿ ಬಂದಿದ್ದೆ, ಬ್ಯಾಂಗ್ಳೂರಿಗೆ ಬಂದಿದ್ದೆ. ಸೊ ಬ್ಯಾಂಗ್ಳೂರಲ್ಲಿ ಇಂದಿರಾನಗರಲ್ಲಿ ಒಂದು ಬರ್ಮಾ ಅಂತ ರೆಸ್ಟೋರೆಂಟ್ ಇದೆ. ಬೇಸಿಕಲಿ ಬರ್ಮೀಸ್ ರೆಸ್ಟೋರೆಂಟ್ ಅದು. ನಿಮಗೆ ಯಾವುದಾದ್ರೂ ಬರ್ಮೀಸಿಂದು ಫುಡ್ ಟ್ರೈ ಮಾಡಬೇಕಂತ ಹೇಳಿದ್ರೆ ಇದು ಮಾಡಬೇಕು. ನೀವು ಹೋಗೋದಂತ ಹೇಳಿದ್ರೆ ಅಲ್ಲಿ ಬುಕ್ ಮಾಡಬೇಕು, 40 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಮಾತ್ರ. ನೀವು ಡಿಶಸ್ ಅಷ್ಟು ಭಾಳ ಚೆನ್ನಾಗಿದೆ ಅಂತ ಕೇಳಿದ್ದೆ ರೂಮರ್ಸು. 40 ಮಿನಿಟ್ಸ್ ವೆಯ್ಟ್ ಮಾಡಿದೆ, ವೆಯ್ಟಿಂಗ್ ಪೀರಿಯಡ್ ಆಯಿತು. ಅಲ್ಲೇ ನಿಮಗೆ ಮೆನು ಎಲ್ಲ ಕೊಡ್ತಾರೆ. ಆನಂತರ ಒಳಗೆ ಹೋಗಿದ್ದೆ. ಆಂಬಿಷನ್ ಮಾತ್ರ ಭಾಳ ಚೆನ್ನಾಗಿತ್ತು. ಅವ್ರ ಪ್ರಾಡಕ್ಟ್ಸ್ ಎಲ್ಲ ಇದೆ, ಲೈಕ್ ಚಿಲ್ಲಿ ಫ್ಲೇಕ್ಸು ಮತ್ತು ಬರ್ಮೀಸಿಂದು ಮಸಾಲಾಸು ಆ ಥರದ್ದೆಲ್ಲ ಇದೆ. ನೋಡಿ ಅಂತೆ ನೀವು. ಎಲ್ಲಿರೋದಂದರೆ ಇದು ಇಂದಿರಾನಗರ್ ಸೆಕೆಂಡ್ ಸ್ಟೇಜ್ 12th ಮೇನ್ ರೋಡಲ್ಲಿ ಇರೋದಿದು. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲೊಕೇಶನ್ಸ್ ಎಲ್ಲ. ಭಾಳ ಚೆನ್ನಾಗಿದೆ. ಫಸ್ಟ್ ನಾನು ಸಮೋಸ ಸೂಪ್ ತರಿಸಿದ್ದು. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಇದು ಸಮೋಸ ಸೂಪ್ ತರಿಸಿದ್ದು. ಸಮೋಸ ಸೂಪು ಭಾಳ ಚೆನ್ನಾಗಿದೆ, ಮಸ್ಟ್ ಟ್ರೈ ಮಾಡಿ ಅಂತ. ಇದು ನಿಮಗೆ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ, ಯಾಕಂದರೆ ಹೊರಗಡೆ ವೆಯ್ಟಿಂಗ್ ಮಾಡ್ತಿದ್ದಾರೆ ಜನರು ಅಂತ ಹೇಳಿದ್ರೆ. ಸೊ ಟೇಸ್ಟ್ ಈಸ್ ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟ್. ಇದು ಅಷ್ಟೇ ಟ್ರೈ ಮಾಡಿ ಅಂತೆ. ಆನಂತರ ಲೋಟಸ್ ಸ್ಟೆಮ್ ಕ್ರಿಸ್ಪ್ ಅಂತ ಬರುತ್ತಿದ್ದು. ಲೋಟಸಿಂದ ಸ್ಟೆಮ್ ಬರುತ್ತೆ, ಅದಕ್ಕೆ ಕ್ರಿಸ್ಪಿ ಇದೆ. ಅದಕ್ಕೊಂದು ಮೇಲ್ಗಡೆ ಮಸಾಲ ಹಾಕ್ಕೊಡ್ತಾನೆ, ಅದ್ರ ಜೊತೆ ಮೇಯೋ ಕೊಡ್ತಾನೆ. ಅದರಿಂದ ಕೋಕೋನಟ್ಟಿನ ಮೇಯೋ ಮಾಡಿದ್ದಾರೆ. ಇದು ಭಾಳ ಚೆನ್ನಾಗಿದೆ, ಅದು ಟ್ರೈ ಮಾಡಿ ಅಂತೆ. ಆನಂತರ ನೆಕ್ಸ್ಟು ಸೂಪ್ ಮಾತ್ರ ಭಾಳ ಚೆನ್ನಾಗಿದೆ. ಅದ್ರ ಸಮೋಸ ಹಾಕ್ತಾನೆ, ಮಾತ್ರ ಟೇಸ್ಟ್ ಡಿಫ್ರೆಂಟ್ ಇದೆ, ಭಾಳ ಚೆನ್ನಾಗಿದೆ. ಆಮೇಲೆ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಕೈಂಡ್ ಆಫ್ ಚಟ್ನೀಸ್ ಕೊಟ್ಟಿದ್ದಾರೆ. ಅಲ್ಲಿ ಟೇಬಲಲ್ಲಿ ಕೊಡ್ತಾರೆ ನಿಮಗೆ, ಅದ್ರ ಚಟ್ನೀಸ್ ಇದು ಕೊಡ್ತಾರೆ. ಆನಂತರ ಗ್ರಿಲ್ಡ್ ಮಾಕ್ ಮೀಟ್ ಸ್ಕ್ಯೂವರ್ಸ್ ಅಂತ. ಇದೇನು ಚಿಕನ್ ಅಲ್ಲ, ಮಟನ್ ಅಲ್ಲ, ಇದು ಕೈಂಡ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಸೋಯಾ ಇರುತ್ತಲ್ಲ, ಅದರಿಂದ ಕೈಂಡ್ ಆಫ್ ಡಿಫ್ರೆಂಟ್ ಗ್ರಿಲ್ಡ್ ಆಗಿ ಮಾಡಿದ್ದಾರೆ. ಇದು ಬೇಸಿಕಲಿ ಇದು ವೆಜ್. ನಾನು ನಾನ್ ವೆಜ್ ಥರನೇ ಅನಿಸ್ತು. ಈವನ್ ನನಗೆ ವೆಜ್ಜು ಇಷ್ಟ ಆಗಿಲ್ಲ, ನಾನ್ ವೆಜ್ ಇಷ್ಟ ಆಗಿಲ್ಲ, ಆ ಥರ ಟೇಸ್ಟ್ ಇದೆ ಇದು. ಅದ್ರಿಗೊಂದು ಸಾಸ್ ಕೊಡ್ತಾನೆ, ಅದು ಸಾಸ್ ಹಾಕಿದ್ದೀನಿ. ಹಾಕಿ ಆನಂತರ ಟ್ರೈ ಮಾಡಿದ್ರೆ ಭಾಳ ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟ್ ಬರುತ್ತಿದ್ದು. ಪ್ಯೂರ್ ವೆಜ್ ಫಸ್ಟ್ ಟೈಮ್ ಬಟ್ ವೆಜ್ ನನಗೆ ಯೂಶಲಿ ಇಷ್ಟ ಆಗಲ್ಲ. ಸೊ ಇದು ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟ್ ಇದೆ ವೆಜ್ಜಲ್ಲಿ. ಇದು ಆನಂತರ ನೆಕ್ಸ್ಟು ಕ್ರಂಚಿ ಟೋಫು ಬನ್ಸ್ ಅಂತ. ಟೋಫು ಬನ್ಸ್ ಅಂತ ಹೇಳಿದ್ರೆ ಇಟ್ಸ್ ಡಿಫ್ರೆಂಟ್ ಇಡ್ಲಿ ಥರನೇ ಇರೋದು. ಮೇಲ್ಗಡೆ ನಮಗೆ ಇಡ್ಲಿ ಫ್ಲಫಿ ಬರುತ್ತೆ, ಮಧ್ಯ ಕ್ರಿಸ್ಪಿ ಇರೋದು ಪ್ಯಾಟಿ ಹಾಕ್ತಾರೆ. ಆನಂತರ ಆ ಪ್ಯಾಟಿಲಿ ಮೇಯೋ ಸಾಸ್ ಇದೆ, ಮತ್ತು ಆನಂತರ ಡಿಫ್ರೆಂಟ್ ಕೈಂಡ್ ಆಫ್ ಮಸಾಲಾಸ್ ಇದೆ ಅವ್ರದ್ದು. ಮಾತ್ರ ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಭಾಳ ಫ್ಲಫಿ ಇದೆ ಮಾತ್ರ, ಮಸ್ಟ್ ಟ್ರೈ. ಇದು ಮಸ್ಟ್ ಟ್ರೈ. ನಾನು ಏನು ತರಿಸಿದ್ದೆ ಅದು ಮಸ್ಟ್ ಟ್ರೈ ಮಾಡಿ ಅಂತೆ. ಒಳಗಡೆ ಇದ್ದಿರೋದು. ಆನಂತರ ನೆಕ್ಸ್ಟು ನಾವು ಬರ್ಮೀಸ್ ಫ್ರೈಡ್ ರೈಸ್ ತರಿಸಿದ್ವಿ. ಫಸ್ಟ್ ಟೈಮ್ ನನಗೆ ವೆಜಿಟೇರಿಯನ್ನಿಂದು ಬಿರಿಯಾನಿ, ಆಲ್ಸೋ ಕಾಲ್ಡ್ ಆಸ್ ಪಲಾವ್ ಅಂತ ಹೇಳ್ತಾರೆ. ಸೊ ಈ ಫ್ರೈಡ್ ರೈಸ್ ನನಗೆ ವೆಜಿಟೇಬಲ್ ಬಿರಿಯಾನಿ ಭಾಳ ಇಷ್ಟ ಆಯ್ತಿದ್ದು. ಅದರಲ್ಲಿ ನಿಮಗೆ ಇದು ಕಾರ್ನು, ಆನಂತರ ನಿಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆಜೀಸ್ ಎಲ್ಲ ಹಾಕಿದ್ದಾರೆ. ಭಾಳ ಚೆನ್ನಾಗಿದೆ, ಮಸ್ಟ್ ಟ್ರೈ ಮಾಡಿ ಅಂತೆ. ಆನಂತರ ಲಾಸ್ಟಿಗೆ ಇವ್ರದ್ದು ಭಾಳ ಫೇಮಸ್ ಇರೋದು ಡೆಸರ್ಟ್ಸ್. ಆಲ್ಮೋಸ್ಟ್ ಆಲ್ ಡೆಸರ್ಟ್ಸ್ ಭಾಳ ಚೆನ್ನಾಗಿದೆ. ಫಸ್ಟ್ ಆರ್ಡ್ರ್ ಮಾಡಿ ಸ್ಯಾಫ್ರನ್ ಆ್ಯಂಡ್ ಸಮೂಸಾ ಚೀಸ್ ಕೇಕ್. ಆನಂತರ ಹನಿಕೋಮ್ ಆ್ಯಂಡ್ ಸ್ವೀಟ್ ಕಾರ್ನಿಂದು ಇದು ಡೆಸರ್ಟ್. ಆ್ಯಂಡ್ ಫೈನಲಿ ಐ ಆರ್ಡರ್ಡ್ ಅವಕಾಡೋ ಆ್ಯಂಡ್ ಹನಿ. ಮೂರು ಆರ್ಡ್ರ್ ಮಾಡಿದ್ದೆ. ಆನಂತರ ಮೂರನೇ ತೋರಿಸ್ತೀನಿ ಅಂತ. ಇದು ಭಾಳ ಚೆನ್ನಾಗಿದೆ. ಸ್ಯಾಫ್ರನಿಂದು ಆ್ಯಂಡ್ ಸಮೋಸಾ ಚೀಸ್ ಕೇಸ್ ಇಸ್ ಒನ್ ಆಫ್ ದ ಬೆಸ್ಟ್ ಟೇಸ್ಟ್ ಮಾಡಿರೋದು ನಾನು ಡೆಸರ್ಟ್ಸಲ್ಲಿ. ಆ್ಯಂಡ್ ಆನಂತರ ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಹನಿಕೋಮ್ ಆ್ಯಂಡ್ ಸ್ವೀಟ್ ಕಾರ್ನು. ಮಧ್ಯ ಒಂಥರ ಐಸ್ ಕ್ರೀಮ್ ಪ್ಲಸ್ ಒಂಥರ ಚೀಸ್ ಕೇಕ್ ಮತ್ತು ಐಸ್ ಕ್ರೀಮ್ ಇದ್ದಂಗಿದೆ. ಅದ್ರ ಮೇಲೆ ಶುಗರಿಂದ ಹನಿಕೋಂಬಿಂದ ಆ ಥರ ಇದೆ. ಆಮೇಲೆ ಇದೆಲ್ಲ ಶುಗರ್ ಕ್ಯಾರಮಲ್ ಇದು. ಆನಂತರ ಲಾಸ್ಟಿಗೆ ನಾನದೇ ಅವಕಾಡೋ ಆ್ಯಂಡ್ ಹನಿ ಇದೆ. ಅವಕಾಡೋ ಹನಿನೂ ಚೆನ್ನಾಗಿದೆ. ಕಂಪೇರ್ ಟು ಫಸ್ಟ್ ಎರಡು ಮಸ್ಟ್ ಟ್ರೈ ಮಾಡಿ ಅಂತೆ. ಅವೆರಡು ಕಂಪೇರ್ ಮಾಡಿದ್ರೆ ಇದು ನನಗಷ್ಟು ಇದಾಗಿಲ್ಲ, ಮಾತ್ರ ಭಾಳ ಚೆನ್ನಾಗಿದೆ ಮೂರು. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.